ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ 19th ಕ್ವಶನಲ್ಲಿದ್ದೀವಿ. ಕ್ವಶನ್ ನೋಡೋಣ. 200 logs ಆರ್ ಸ್ಟ್ಯಾಕ್ಡ್ ಇನ್ ದ ಫಾಲೋಯಿಂಗ್ ಮ್ಯಾನರ್. 200 ಲಾಗ್ಸ್ ಅಂದರೆ ಮರದ ದಿಮ್ಮಿಗಳು. ಅಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ ಕ್ವಶನ್ ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ. 200 ಮರದ ದಿಮ್ಮಿಗಳಿದೆ ಒಟ್ಟು, ಅದನ್ನು ಜೋಡಿಸಿದ್ದಾರೆ. ಯಾವ ಥರ ಅಂದರೆ 20 logs ಇನ್ ದ ಬಾಟಮ್ ರೋ, ಕೆಳಗಡೆ ಲೈನಲ್ಲಿ 20 ದಿಮ್ಮಿಗಳು ಮರದ ದಿಮ್ಮಿಗಳು ಲಾಗ್ಸ್ ಜೋಡಿಸಿದ್ದಾರೆ. 19 ಇಂದ ನೆಕ್ಸ್ಟ್ ರೋ, ಅದ್ರ ಮೇಲಿನ ರೋಲ್ಲಿ 19 ದಿಮ್ಮಿಗಳು ಜೋಡಿಸಿದ್ದಾರೆ. 18 ಇಂದ ರೋ ನೆಕ್ಸ್ಟ್ ಟು ಇಟ್, ಅದ್ರ ಮೇಲಿನ ಲೈನಲ್ಲಿ 18 ಲಾಗ್ಸ್ ಜೋಡಿಸಿದ್ದಾರೆ. ಆ್ಯಂಡ್ ಸೋ ಆನ್, ಅದೇ ಥರ ಜೋಡಿಸ್ಕೊಂಡು ಹೋಗಿದ್ದಾರೆ. ಇನ್ ಹೌ ಮೆನಿ ರೋಸ್ ಆರ್ ದ 200 ಲಾಗ್ಸ್ ಪ್ಲೇಸ್ಡ್? ಒಟ್ಟು 200 ಲಾಗ್ಸ್ ಇದೆಯಲ್ಲ, ಅದು ಎಷ್ಟು ಲೈನಲ್ಲಿ ಜೋಡಿಸಿದ್ದಾರೆ? ರೋಸ್, ಲೈನ್ಸ್. ಆ್ಯಂಡ್ ಹೌ ಮೆನಿ ಲಾಗ್ಸ್ ಆರ್ ಇನ್ ದ ಟಾಪ್ ರೋ? ಮತ್ತು ಮೇಲೆ ಲೈನಲ್ಲಿ ಎಷ್ಟು ಲಾಗ್ಸ್ ಬರುತ್ತೆ ಅಂತ ಕಂಡುಹಿಡಿಯಬೇಕು. ಈಗ ಫಸ್ಟ್ ಏನು ಮಾಡೋಣ, ಎ ಪಿ ಬರ್ಕೊಳ್ಳೋಣ. ಕೆಳಗಡೆ ಲೈನಲ್ಲಿ 20, ಅದ್ರ ಮೇಲೆ 19, ಅದ್ರ ಮೇಲೆ 18, ಅದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಮಗೆ ಲಾಸ್ಟ್ ಟರ್ಮಲ್ಲಿ ಎಷ್ಟಿದೆ ಅಂತಲೂ ಗೊತ್ತಿಲ್ಲ, ಎಷ್ಟು ಟರ್ಮ್ಸ್ ಇದೆ ಅಂತಲೂ ಗೊತ್ತಿಲ್ಲ, ಹಂಗೆ ಬರ್ಕೊಂಡಿರೋಣ. ನೆಕ್ಸ್ಟು ಎಸ್ 200, ಟೋಟಲ್ ಲಾಗ್ಸ್ ಇರೋದು 200. ಎ ಫಸ್ಟ್ ಟರ್ಮ್ 20, ಸೆಕೆಂಡ್ ಟರ್ಮ್ 19, ಥರ್ಡ್ ಟರ್ಮ್ 18. ಡಿ ಕಾಮನ್ ಡಿಫ್ರೆನ್ಸ್ -1, ಒಂದೊಂದು ಕಡಿಮೆ ಆಗ್ತಾ ಹೋಗಿದೆ. ಆಮೇಲೆ ನಾವು ಕಂಡುಹಿಡಿಯಬೇಕಾಗೋದು ಎನ್, ನಂಬರ್ ಆಫ್ ಟರ್ಮ್ಸ್ ಅಥವಾ ಎಷ್ಟು ಲೈನಲ್ಲಿ ಜೋಡಿಸಿದ್ದಾರೆ ಅಂತ, ಮತ್ತು ಎಲ್ ಲಾಸ್ಟ್ ಮೇಲೆ ಲೈನಲ್ಲಿ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಈಗ ಫಾರ್ಮುಲಾ ಶೀಟಲ್ಲಿ 5ನೇ ಫಾರ್ಮುಲಾ ಹಾಕೊಳ್ತಾ ಇದ್ದೀನಿ. ಎಸ್ ಗೊತ್ತಿದೆ, ಎನ್ ಗೊತ್ತಿಲ್ಲ, ಎ ಗೊತ್ತಿದೆ, ಡಿ ಗೊತ್ತಿದೆ. ಎನ್ ಕಂಡುಹಿಡಿಯೋಕ್ಕೆ ಈ ಫಾರ್ಮುಲಾ ಹಾಕ್ಕೊತಾ ಇರೋದು. ವ್ಯಾಲ್ಯೂಸ್ ಎಲ್ಲ ಗೊತ್ತಿದೆ, ಹಾಕೋಣ. ಎಸ್ 200, ಎನ್ ಗೊತ್ತಿಲ್ಲ, ಎ 20, ಎನ್ ಹಂಗೆ ಬರ್ಕೊತಾ ಇದ್ದೀವಿ. ಡಿ -1. 200 is equal to n/2 into 2 into 20 plus n-1 into -1. ನೆಕ್ಸ್ಟು LHS RHS ಇಂಟರ್ಚೇಂಜ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಎನ್ LHS ಬರಲಿ ಅಂತ. ಈಗ 2 ಇದೆಯಲ್ಲ, LHS ಅಲ್ಲಿ ಡಿನಾಮಿನೇಟರ್ 2 ಇದೆ, ಅದನ್ನು ರೈಟ್ ಸೈಡ್ ತೊಗೊತಾ ಇದ್ದೀನಿ, ಅದು ಇಂಟು 2 ಆಗುತ್ತೆ. ಆಮೇಲೆ ಬ್ರ್ಯಾಕೆಟಿಂದ ಈಚೆ ಎನ್ ಹಂಗೆ ಬರ್ಕೊಳ್ಳೋಣ. ಬ್ರ್ಯಾಕೆಟ್ ಒಳಗಡೆ 2 into 20 ಇದೆ, 40. ನೆಕ್ಸ್ಟ್ n-1 ಇಂಟು -1 ಮಾಡಬೇಕು. ಫಸ್ಟು n ಇಂಟು -1 -n ಆಗುತ್ತೆ. ನೆಕ್ಸ್ಟು -1 ಇಂಟು -1 +1 ಆಗುತ್ತೆ. n ಇಂಟು 40 minus n plus n plus 1 is equal to 200 into 2. 2 ಡಿನಾಮಿನೇಟರ್ ಇದೆ, ಅದನ್ನು ರೈಟ್ ಸೈಡ್ ಬಂದರೆ ಇಂಟು 2 ಆಗುತ್ತೆ. ನೆಕ್ಸ್ಟು n ಇಂಟು 40 minus n plus 1 ಮಾಡಬೇಕು. ಫಸ್ಟು n ಇಂಟು 40n, ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, n ಇಂಟು n ಸ್ಕ್ವೇರ್, ಮೈನಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್, n ಇಂಟು 1 n, 200 ಇಂಟು 2 400, 40n minus n square plus n is equal to 400. Next,
ಇದನ್ನು ಅರೇಂಜ್ ಮಾಡಿದ್ದೀನಿ. -n² ಫಸ್ಟ್ ಬರ್ಕೊಂಡು ಆಮೇಲೆ ಪ್ಲಸ್ 41n, ಇಲ್ಲಿ 40n ಇದೆ, ಪ್ಲಸ್ ಇಲ್ಲೊಂದು n ಇದೆ 41n. ಆಮೇಲೆ 400ನ LHS ತೊಗೊಳ್ತಾ ಇದ್ದೀನಿ, -400 = 0. ನೆಕ್ಸ್ಟ್ ಈ ಈಕ್ವೇಷನ್ನ -1ಇಂದ ಮಲ್ಟಿಪ್ಲೈ ಮಾಡೋಣ. ಯಾಕಂದರೆ ಫಸ್ಟಲ್ಲಿ -n² ಇದ್ದರೆ ಮಾಡೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಈ ಪೂರ್ತಿ ಈಕ್ವೇಷನ್ನ -1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ಸ್ ಎಲ್ಲ ಚೇಂಜ್ ಆಗುತ್ತೆ, ಪ್ಲಸ್ ಮೈನಸ್ಸು. -n² ಇರೋದು +n² ಆಗುತ್ತೆ, +41n ಇರೋದು -41n ಆಗುತ್ತೆ, -400 ಇರೋದು +400 ಆಗುತ್ತೆ. ಈಗ n² -41n + 400 = 0. ಈಗ 41n ಅನ್ನೋದನ್ನು 2 ಭಾಗ ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು. n² -16n -25n + 400 = 0. ಇದು ಯಾಕೆ 16 25 ಆಗಿದೆ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ಇಲ್ಲಿ n² -16n, ಅದರಲ್ಲಿ ಕಾಮನ್ನು n ಇದೆ. ಲೆಫ್ಟ್ ಸೈಡ್ ಇರೋ ಈ 2 ಟರ್ಮ್ಸ್ ಮೊದಲು ತಗೊಳ್ಳೋಣ. n² -16n, ಅದರಲ್ಲಿ n ಕಾಮನ್ ಇದೆ, ಇನ್ನು ಉಳಿದಿರೋದು n -16. ಆಮೇಲೆ ಈ 2 ಟರ್ಮ್ ತಗೊಳ್ಳೋಣ, ರೈಟ್ ಸೈಡ್ ಇರೋದು -25n + 400 ಇದೆ, ಅದರಲ್ಲಿ -25 ಕಾಮನ್ ತಗೊಂಡ್ರೆ ಉಳಿದಿರೋದು n -16 ಆಗುತ್ತೆ, = 0 ಅಂತ ಬರ್ಕೊಳ್ಳೋಣ. ಇಲ್ಲಿ n ಅನ್ನೋದ್ರಲ್ಲಿ ನಂಬರ್ ಎಷ್ಟಿದೆ? 1 ಇದೆ, ಏನೂ ಇಲ್ಲ ಅಂತ 1 ಇದೆ. ಇಲ್ಲಿ 16 ಇದೆ, ಅಂದರೆ 1 × 16 ಆಯಿತು. ಇಲ್ಲಿ 25 ಇದೆ, ಇಲ್ಲಿ 400 ಇದೆ. 25 × 16 ಮಾಡಿದ್ರೆ 400 ಬರುತ್ತೆ. ಈ ಲೆಕ್ಕ ಹಾಕ್ಕೊಂಡು ನಾವು -16n -25n ಅಂತ ಈ -41n ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಇಲ್ಲಿ n -25 ಬರುತ್ತೆ ಅಥವಾ n -16 ಬರುತ್ತೆ. ಈ ಎರಡರಲ್ಲಿ ಯಾವುದಾದ್ರು ಒಂದು 0 ಆಗಿರಬೇಕು. n -25 = 0, n = 25. ಅಥವಾ ಇನ್ನೊಂದು ನೋಡೋದಾದರೆ n -16 = 0, n = 16. ಇದು ನಂಬರ್ ಆಫ್ ಲೈನ್ಸು, ಎಷ್ಟು ಲೈನಲ್ಲಿ ಜೋಡಿಸಿದ್ದಾರೆ ಅಂತ. ಆ ಲಾಗ್ಸ್ನ 25 ಆದರೂ ಆಗ್ಬೋದು ಅಥವಾ 16 ಆದರೂ ಆಗ್ಬೋದು. ಈ ಎರಡೂ ಫ್ರ್ಯಾಕ್ಷನಲ್ಲೂ ಇಲ್ಲ, ಹೋಲ್ ನಂಬರ್ಸಲ್ಲೇ ಇದೆ, ಎರಡು ಪಾಸಿಟಿವಲ್ಲೇ ಇದೆ. ಈಗ ಇದು ಯಾವುದು ಎರಡರಲ್ಲಿ ಯಾವ್ದು ಸರಿ ಅಂತ ನೋಡಿದ ತಕ್ಷಣ ಗೊತ್ತಾಗಲ್ಲ. ಅದಕ್ಕೆ ಏನು ಮಾಡೋಣ, A25 ಅಂದರೆ ನಂಬರ್ ಆಫ್ ಟರ್ಮ್ಸ್ 25 ಆದರೆ ಲಾಸ್ಟ್ ಟರ್ಮ್ ಎಷ್ಟು ಬರುತ್ತೆ ಅಂತ ನೋಡೋಣ. ನಂಬರ್ ಆಫ್ ಟರ್ಮ್ಸ್ 16 ಆದರೆ ಲಾಸ್ಟ್ ಟರ್ಮ್ ಎಷ್ಟು ಬರುತ್ತೆ ಅಂತ ನೋಡೋಣ. A25 = A + 24D, ಎರಡನೇ ಫಾರ್ಮುಲಾದ ಪ್ರಕಾರ. A25 ಫಸ್ಟ್ ಟರ್ಮ್ 20 + 24, ಕಾಮನ್ ಡಿಫರೆನ್ಸ್ -1. A25 = 20 + 24 × -1. A25 = 20, ಆಮೇಲೆ +24 × -1 ಎಷ್ಟಾಗುತ್ತೆ? -24 ಆಗುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ದೀವಿ. 24 × -1 -24 ಆಗುತ್ತೆ. A25 = 20 - 24 ಎಷ್ಟಾಯಿತು? -4 ಆಯಿತು. ಆಮೇಲೆ ಇದು ನಂಬರ್ ಆಫ್ ಟರ್ಮ್ಸ್ 25 ಅಂತ ಇಟ್ಕೊಂಡ್ರೆ
A25 ಎಷ್ಟಾಯಿತು? -4 ಆಯಿತು. ಅಂದರೆ ಲಾಸ್ಟ್ ಟರ್ಮು -4 ಬರುತ್ತೆ. ಆನ್ಸರ್ ಬಂದಿದೆ, ಸರಿನಾ ತಪ್ಪ ಇನ್ನೂ ಗೊತ್ತಿಲ್ಲ. ಈಗ ಈ ಕಡೆ ಇರೋದು ಮಾಡೋಣ, ರೈಟ್ ಸೈಡಲ್ಲಿರೋದು. ನಂಬರ್ ಆಫ್ ಟರ್ಮ್ಸ್ 16 ಆದರೆ ಏನಾಗುತ್ತೆ ಅಂತ ನೋಡೋಣ. A16 ಎರಡನೇ ಫಾರ್ಮುಲಾ ಪ್ರಕಾರ A + 15D. ನೆಕ್ಸ್ಟ್ A16 20 + 15 × 1. ಫಸ್ಟ್ ಟರ್ಮ್ A 20 + 15, D ಕಾಮನ್ ಡಿಫರೆನ್ಸ್ -1. ನೆಕ್ಸ್ಟ್ A16 20 ಪ್ಲಸ್ ಇಂಟು ಮೈನಸ್ ಮೈನಸ್ 15 × 1 15, 20ರಲ್ಲಿ 15 ಹೋದರೆ 5. ಈಗ ಅಲ್ಲಿ 25 ಟರ್ಮ್ಸ್ ಇದೆ ಅಂತ ಲೆಕ್ಕ ಹಾಕ್ಕೊಂಡ್ರೆ ಲಾಸ್ಟ್ ಟರ್ಮು -4 ಬರುತ್ತೆ. 16 ಟರ್ಮ್ಸ್ ಇದೆ ಅಂತ ಲೆಕ್ಕ ಹಾಕ್ಕೊಂಡ್ರೆ ಲಾಸ್ಟ್ ಟರ್ಮ್ 5 ಬರುತ್ತೆ. ಲಾಸ್ಟ್ ಟರ್ಮ್ ಅಂದರೆ ಲಾಗ್ಸ್ ಎಲ್ಲ ಜೋಡಿಸಿದಾರಲ್ಲ, ಅದು ಮೇಲೆ ಲೈನಲ್ಲಿ ಎಷ್ಟು ಲಾಗ್ಸ್ ಇದೆ ಅನ್ನೋದು. ಲಾಸ್ಟ್ ಟರ್ಮ್ ಅಂದರೆ ಅದೇ ಮೇಲೆ ಲೈನಲ್ಲಿರೋದು. -4 ಬರುತ್ತಾ 5 ಬರುತ್ತಾ? -4 ಆಗೋಕ್ಕೆ ಸಾಧ್ಯ ಇಲ್ಲ. ಆನ್ ದ ಟಾಪ್ ರೋ -4 ಲಾಗ್ಸ್ ನಾಟ್ ಪಾಸಿಬಲ್. ದೇರ್ಫೋರ್ ನಂಬರ್ ಆಫ್ ರೋಸ್ 16. ಅದಕ್ಕೆ ಇಲ್ಲಿ ನಂಬರ್ ಆಫ್ ರೋಸ್ 25 ಬಂದಿದೆಯಲ್ವಾ, ನಂಬರ್ ಆಫ್ ರೋಸ್ ಅಥವಾ ನಂಬರ್ ಆಫ್ ಟರ್ಮ್ಸ್ ಇದು ಆಗಲ್ಲ. ಯಾಕಂದರೆ -4 ಲಾಗ್ಸ್ ಬರೋಕ್ಕೆ ಸಾಧ್ಯ ಇಲ್ಲ ಮೇಲೆ ರೋಲ್ಲಿ. 5 ಲಾಗ್ಸ್ ಬರೋಕ್ಕೆ ಸಾಧ್ಯ ಇದೆ ಮೇಲೆ ರೋಲ್ಲಿ, ಮೇಲೆ ಲೈನಲ್ಲಿ. ಅದಕ್ಕೆ n = 16 ಅನ್ನೋ ತಗೋಣ. ನಂಬರ್ ಆಫ್ ಟರ್ಮ್ಸ್ ಅಥವಾ ನಂಬರ್ ಆಫ್ ರೋಸ್ 16 and number of logs on the top row. Number of terms 16 ಆದಮೇಲೆ ಮೇಲೆ ರೋಲ್ಲಿ 5 ಲಾಗ್ಸ್ ಇರುತ್ತೆ. ಈಗ ಈ AP ತೊಗೊಂಡ್ರೆ 20, 19, 18. ಇದೇ ಥರ ಲಾಸ್ಟ್ ಟರ್ಮು 5 ಬರುತ್ತೆ. ಆವಾಗ ಅದೆಲ್ಲ ಆ್ಯಡ್ ಮಾಡಿದ್ರೆ 200 ಬರುತ್ತೆ. ಆನ್ಸರ್ ಆಯಿತು. ನಂಬರ್ ಆಫ್ ರೋಸ್ 16, ನಂಬರ್ ಆಫ್ ರೋಸ್ ಅಥವಾ ನಂಬರ್ ಆಫ್ ಟರ್ಮ್ಸ್ 16, ಮತ್ತು ಮೇಲೆ ರೋಲಿ ಅಥವಾ ಈ APಯ ಲಾಸ್ಟ್ ಟರ್ಮು 5 ಅಂದರೆ ಆನ್ಸರ್ ಕರೆಕ್ಟಾಗಿ ಆಗುತ್ತೆ. ಇಲ್ಲೊಂಚೂರು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಒಂದು ನಿಮಿಷ. ಇಲ್ಲಿ n - 25 into n - 16 = 0. ಈ ಲೈನಲ್ಲಿ ಅಲ್ವಾ, n × n - 16 -25 × n - 16 = 0. ಇದು ನೆಕ್ಸ್ಟ್ ಸ್ಟೆಪ್ ಇದನ್ನು ಬರ್ಕೊಂಡ್ರೆ ಕನ್ಫ್ಯೂಸ್ ಇರಲ್ಲ. n - 25 n - 25 × n - 16 = 0. ಈಗ ಈ ಎರಡರಲ್ಲಿ n - 25 ಆಗಲಿ ಅಥವಾ n - 16 ಆಗಲಿ ಯಾವುದಾದ್ರು ಒಂದು 0 ಆಗಿದ್ದರೆ ಮಾತ್ರ ಇಲ್ಲಿ ಆನ್ಸರ್ 0 ಬರುತ್ತೆ. n - 25 ಅಂದರೆ ನಂಬರ್ ಆಫ್ ಟರ್ಮ್ಸ್ 25 ಆಗುತ್ತೆ. ಇಲ್ಲಿ 0 ಬರುತ್ತೆ ಅಂದರೆ n - 16, n = 16 ಆಗುತ್ತೆ. ಇನ್ನು ಮುಂದಕ್ಕೆ ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ, n 25 ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೇಲೆ ರೋಲ್ಲಿ -4 ಲಾಗ್ಸ್ ಬರೋಲ್ಲ. ನಂಬರ್ ಆಫ್ ರೋಸ್ ಅಥವಾ ನಂಬರ್ ಆಫ್ ಟರ್ಮ್ಸ್ 16 ಆಗಕ್ಕೆ ಸಾಧ್ಯ ಇದೆ. ಯಾಕಂದರೆ ಇಲ್ಲಿ 5 ಬಂದಿದೆ ಆನ್ಸರು. ಮೇಲೆ ರೋಲ್ಲಿ 5 ಬಂದಿದೆ, ಅದು ಕರೆಕ್ಟಾಗಿರುತ್ತೆ. ನಮ್ಮ ಕೊನೆ ಆನ್ಸರ್ ಏನಂದರೆ ನಂಬರ್ ಆಫ್ ರೋಸ್ 16 ಮತ್ತು ಮೇಲೆ ಲೈನಲ್ಲಿ 5 ಲಾಗ್ಸ್ ಇರಬೇಕು. ಥ್ಯಾಂಕ್ ಯು.